ಹಾಯ್ ಎಲ್ಲರಿಗೂ ನಮಸ್ಕಾರ. ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡೋದಕ್ಕೆ ಒಂದು ನೈಸರ್ಗಿಕ ಗಿಡ ಇದೆ ಗೊತ್ತಾ? ಅದೇ ನಮ್ಮ ಇನ್ಸುಲಿನ್ ಎಲೆ. ಇದರಿಂದ ಒಂದು ಸೂಪರ್ ಟೇಸ್ಟಿ ಚಟ್ನಿ ಮಾಡೋಣ ಬನ್ನಿ. ಇನ್ಸುಲಿನ್ ಎಲೆ ಅಂತಂದ್ರೆ ಸಿಂಪಲ್ ಲೀಫ್ ಅಲ್ಲ, ಇದು ಬಾಡಿಗೆ ಹೆಲ್ಪ್ ಆಗೋ ಒಂದು ನ್ಯಾಚುರಲ್ ಪ್ಲಾಂಟ್. ಸರಿಯಾಗಿ ಬಳಸಿದ್ರೆ ಹೆಲ್ತ್ಗೂ ಹಾಗೂ ಟೇಸ್ಟ್ಗೂ ಸೂಪರ್ ಕಾಂಬಿನೇಷನ್. ಹೆಲ್ದಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ 20 ಇನ್ಸುಲಿನ್ ಎಲೆ, 4 ಗುಂಟೂರು ಮೆಣಸಿನಕಾಯಿ, 2 ಬ್ಯಾಡಗಿ ಮೆಣಸಿನಕಾಯಿ, 1/4 ಚಮಚದಷ್ಟು ಜೀರಿಗೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಹಾಗೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಇಂಗು ತಗೊಂಡಿದ್ದೀನಿ. ಹಾಗೆ ಒಂದು 7 ಎಸಳಷ್ಟು ಬೆಳ್ಳುಳ್ಳಿ, 2 ಚಮಚ ಎಣ್ಣೆ ತಗೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಮೊದಲಿಗೆ ಈ ರೀತಿಯ ಇನ್ಸುಲಿನ್ ಎಲೆಗಳನ್ನ ತಗೊಳ್ತಾ ಇದ್ದೀನಿ. ತುಂಬಾ ಎಳೆಯದಾಗಿರುವಂತಹ ಎಲೆಗಳು ತಗೋಬೇಕು, ಬಲ್ತಿರೋದು ಚೆನ್ನಾಗಿರಲ್ಲ. ಇದು ಒಂದೇ ಒಂದು ಬೇರಿದ್ರೆ ಸಾಕು, ಪಾಟಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಈ ಗಿಡಕ್ಕೆ ತುಂಬಾ ಆರೈಕೆನೂ ಏನು ಬೇಕಾಗಿಲ್ಲ, ಬಹಳ ಬೇಗ ತುಂಬಾ ಸೊಂಪಾಗಿ ಬೆಳ್ಕೊಳ್ಳುತ್ತೆ. ಈಗ ಎಲೆಗಳನ್ನ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲೊಂದು 20 ಎಲೆಗಳನ್ನ ತಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ನೀರೆಲ್ಲ ಚೆನ್ನಾಗಿ ಸೋರಾಕೋಣ. ಒಂದು 1/4 ಗಂಟೆ ನೀರೆಲ್ಲ ಚೆನ್ನಾಗಿ ಡ್ರೈ ಆದ್ಮೇಲೆ ಇದನ್ನ ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದ್ಕೊಳ್ಳುತ್ತೆ. ಈ ಇನ್ಸುಲಿನ್ ಎಲೆನ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ತಿನ್ನೋದ್ರಿಂದ ಶುಗರ್ಗೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಸೂಪರ್ ಆಗಿರುತ್ತೆ. ಈಗ ಒಂದು ಪ್ಯಾನನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 4 ಗುಂಟೂರು ಮೆಣಸಿನಕಾಯಿ, 2 ಬ್ಯಾಡಗಿ ಮೆಣಸಿನಕಾಯಿ, ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ಸಣ್ಣಗೆ ಹೆಚ್ಚಿರುವಂತಹ ಇನ್ಸುಲಿನ್ ಎಲೆಗಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫುಲ್ಲು ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಮೀಡಿಯಂ ಫ್ಲೇಮ್ನಲ್ಲೇ ಸುಮಾರು ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಸಂಪೂರ್ಣವಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ರೀತಿ ಆಗಬೇಕು. ಇದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ಗಮ್ ಅಂತ ಪರಿಮಳನೂ ಸಹ ಬರುತ್ತೆ. ಇದು ಸಂಪೂರ್ಣ ತಣ್ಣಗಾಗಿದೆ. ಸಂಪೂರ್ಣ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಚಟ್ನಿ ಬಿಸಿ ಬಿಸಿ ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ರೊಟ್ಟಿ ಜೊತೆಗೂ ಸಹ ಸೂಪರ್ ಆಗಿರುತ್ತೆ. ಎಲ್ಲಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಬೇಕಾದ್ರೂ ಸಹ ಸೇರಿಸ್ಕೋಬೋದು, ಆದರೆ ನಾನು ಇಲ್ಲಿ ಬೆಲ್ಲ ಸೇರಿಸ್ತಾ ಇಲ್ಲ. ಈ ರೀತಿಯಾಗಿ ರುಬ್ಕೋಣ. ತುಂಬ ನುಣ್ಣಗೆ ರುಬ್ಬಾರ್ದು, ತರಿತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ 1/4 ಚಮಚ ಸಾಸಿವೆ, 1-2 ಬ್ಯಾಡಗಿ ಮೆಣಸಿನಕಾಯಿನ ಮುರಿದು ಸೇರಿಸ್ಕೊಂಡು, ಹಾಗೆ ಒಂದು 10 ಕರಿಬೇವಿನ ಎಲೆ, ಸ್ವಲ್ಪ ಹಿಂಗನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ರುಬ್ಬಿರುವಂತಹ ಚಟ್ನಿನ ಹಾಕ್ಕೊಂಡು ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಇನ್ಸುಲಿನ್ ಎಲೆಯ ಚಟ್ನಿ ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.